ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರಗಳು. ನಮ್ದು ಹೆಂಗಾಗ್ತದೆ ರಾಜಕಾರಣಿಗಳ್ಗಂದ್ರೆ ಆಸ್ಪತ್ರೆಗೆ ಹೋದ್ಮೇಲೆ ಆರೋಗ್ಯದ ಬಗ್ಗೆನೇ ಮಾತಾಡ್ಬೇಕು ಹೆಚ್ಚು. ಆಮೇಲೆ ಯಾವುದೋ ಶಾಲೆ ಕಾಲೇಜ್ಗೆ ಹೋದವು ಅಂದ್ರೆ ಶಿಕ್ಷಣ ಬಗ್ಗೆನೇ ಮಾತಾಡ್ಬೇಕು ಜಾಸ್ತಿ. ಮಠ ಮಂದಿರಗಳಿಗೆ ಹೋದವು ಅಂದ್ರೆ ಆಧ್ಯಾತ್ಮಿಕದ ಬಗ್ಗೆನೇ ಜಾಸ್ತಿ ಮಾತಾಡ್ಬೇಕಾಗ್ತದೆ. ಅಂದ್ರೆ ಬಹುತೇಕ ಯಾವ ಕಾರ್ಯಕ್ರಮಕ್ಕೆ ಹೋಗ್ತೋ ಆ ಕಾರ್ಯಕ್ರಮದ ಹಿನ್ನೆಲೆ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದಂಥದ್ದನ್ನು ಮಾತಾಡಬೇಕಾಗ್ತದೆ. ನಾನು ಭಾಳಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತೀನಿ. ಆದರೆ ಈ ಕಾರ್ಯಕ್ರಮ ಬರುವಾಗ ನಾನು ಅಂದ್ಕೊಂಡೀನಿ ಕಾರ್ಯಕ್ರಮ ಇಷ್ಟು ದೊಡ್ಡದು ಮಾಡ್ತೀರಿ ಅನ್ನೋದು ನನಗೆ ಅಂದಾಜು ಇರಲಿಲ್ಲ. ಇರ್ಬೋದು ಒಂದು ಸಣ್ಣ ಕಾರ್ಯಕ್ರಮ ಇರೋದಂತ ಬಂದ ನಂತರ ನೋಡಿದೆ, ಭವ್ಯವಾದಂಥ ವೇದಿಕೆ ಹಾಕಿದ್ದೀರಿ, ವಿಶಾಲವಾದಂಥ ಮಂಟಪ ನಿರ್ಮಾಣ ಆಗ್ಯದ, ಮನೆಯೆಲ್ಲ ನೋಡ್ಕೊಂಡು ಮ್ಯಾಲೆ ಪಿರಮಿಡ್ ಹೋಗಿ ಬಂದಿನ. ನನಗನಿಸ್ತು ಏನು ಮಾತಾಡೋದು ಅಂತೇಳಿ. ಕೆಲವು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ. ಮೊದಲನೇದು ಪಿರಮಿಡ್ ಬಗ್ಗೆ. ಏನು ಜಗತ್ತಿನ 7 ಅದ್ಭುತ ಅಂತ ಕರಿತೀವಿ. ಈಜಿಪ್ಟ್ನಲ್ಲಿರ್ತಕ್ಕಂಥ ಗೀಜಾ ಪಿರಮಿಡ್ ಕೂಡ ಒಂದು ದೊಡ್ಡ ಅದ್ಭುತ ಅಂಥೇಳಿ ಅದು ದಾಖಲೆ ಆಗಿರುವಂಥದ್ದು, ವರ್ಲ್ಡ್ ರೆಕಾರ್ಡ್ ಆಗಿರುವಂಥದ್ದು ಕೂಡ ನಾವು ಗಮನಿಸ್ತೀವಿ. ಈ ಪಿರಮಿಡ್ ಅಂದ್ಕೂಡಲೇ ಇದ್ರದ್ದು ಆಕಾರ ನೋಡ್ತೀವಿ ನಾವು. ಒಂದು ಪಾಯಿಂಟ್ ಹೋಗಿ ಕೂಡ್ತದೆ, ಎಲ್ಲ 4 ದಿಕ್ಕಿಂದ ಕೂಡಿ ಒಂದು ಪಾಯಿಂಟ್ ಮ್ಯಾಲೆ ಸೇರ್ತದೆ. ಏನು ಅದರದ್ದು ಅಂಥೇಳಿ ನಾನು ಅಧ್ಯಯನ ಮಾಡಿದಾಗ ನನಗೆ ಕಂಡು ಬಂದಿದ್ದೇನೆಂದ್ರೆ, ಆ ಪಿರಮಿಡ್ ಮೇಲಿನ ತುದಿ ಏನದಲ್ಲ, ತುದಿ ಅದೊಂದು ಆಕಾಶದ ಸ್ವರೂಪ ಅನ್ನುವಂಥದ್ದು, ಮತ್ತು ಅದರ ತಳಭಾಗ ಅನ್ನುವಂಥದ್ದು ಏನಲ್ಲದ ಅದು ಪೃಥ್ವಿ ಅನ್ನುವಂಥದ್ದು, ಅದು ಜಲತತ್ವದ ಪ್ರತೀಕ ಅಂತಲೂ ಕರೀತಾರೆ. ಆ ತ್ರಿಕೋಣದ ಮಧ್ಯದೊಳಗೆ ಏನೋ ಒಂದು ಬಿಂದು ಬರ್ತದಲ್ಲ, ಆ ಬಿಂದುನ ಅಗ್ನಿತತ್ವದ ಕೇಂದ್ರ ಬಿಂದು ಅಂಥೇಳಿ ನನಗೆ ಗೊತ್ತಾಯಿತು. ಅಂದರೆ ಇದರ ಅರ್ಥ, ಈ ಜಗತ್ತಿನೊಳಗೆ ಮನುಷ್ಯ ಎಲ್ಲವನ್ನೂ ಕೊಂಡ್ಕೊಳ್ಬೋದು, ಎಲ್ಲನೂ ಸಿಗ್ತದೆ ಇವತ್ತು ಜಗತ್ತಿನೊಳಗೆ. ಆದ್ರೆ ದುಡ್ಡು ಕೊಟ್ಟರೂ ಸಿಗಲಾರದಂಥ ಒಂದೇ ಒಂದು ವಸ್ತು ಅಂತಂದ್ರೆ ಅದು ನೆಮ್ಮದಿ. ಹೀಗಾಗಿ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯ ಜೀವಿಗಳು ನೆಮ್ಮದಿಗಾಗಿ ಅನೇಕ ಹುಡುಕಾಟವನ್ನು ಎಲ್ಲರೂ ಮಾಡ್ತಾರೆ. ಅದಕ್ಕೆ ಅನೇಕ ಉಪಾಸನಾ ಕೇಂದ್ರಗಳದಾವ. ಭಾರತ ನಾವು ನೋಡಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದು ದೇಶ. ನಾವು ಪ್ರಾರಂಭದಾಗ ನೋಡ್ತಿದ್ದೀವಿ, ಎಲ್ಲರೂ ಮಠಗಳಿಗೆ ಮಂದಿರಗಳಿಗೆ ಬಂದು ಒಂದು ಗಳಿಗೆ ಕುಂತು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಹೋಗುವಂಥದ್ದಿತ್ತು. ಇವತ್ತು ಮಂದಿರಗಳ ಸಂಖ್ಯೆನೂ ಜಾಸ್ತಿ ಆಗಿದೆ, ಮಠಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಆದರೆ ಧ್ಯಾನ ಏಕಾಗ್ರತೆ ಅನ್ನೋದು ಭಾಳ ಕಡಿಮೆ ಆಗಿಬಿಟ್ಟது. ಹೀಗಾಗಿ ಹೊಸ ಅನ್ವೇಷಣೆಗಳು ಪ್ರಾರಂಭ ಆಗಿದಾವೆ. ಆ ಹಿನ್ನೆಲೆಯೊಳಗೆ ಇದು ಒಂದು ಕೂಡ
ಒಂದು ದಾರಿ ಅಂತ ಅನ್ಕೋತೀನಿ ನಾನು. ಒಂದು ಆಧ್ಯಾತ್ಮಿಕ ಚಿಂತನೆಗೆ ಅಥವಾ ಧ್ಯಾನಕ್ಕೆ ಇದು ಒಂದು ದಾರಿ. ಪಿರಮಿಡ್ ಮುಖಾಂತರ ಒಂದು ಏಕಾಗ್ರತೆ ಬರ್ತದೆ ಮನುಷ್ಯಾಗ. ನಾವು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೂ ಕೂಡ ಭೇಟಿ ಕೊಟ್ಟಿದ್ದನ್ನು ನಾನು ಮೊನ್ನೆ ಮಲ್ಲಪ್ಪ ಅವ್ರು ಬಂದಾಗ ನೆನಪು ಮಾಡಿಕೊಂಡೆ. ಅಲ್ಲಿಯೂ ಕೂಡ ಒಂದು ಧ್ಯಾನ ಮಂದಿರ ಅದ. ನೀವು ಒಳಗೆ ಹೋಗಿ ಕೂತ್ಕೂಡಲೇ ಒಂದು ಏಕಾಗ್ರತೆ ಬರ್ತದೆ. ಅಲ್ಲಿ ಹೊರಗಿನ ಜಗತ್ತಿನ ಜಂಜಡವನ್ನು ಮರೆತು ಒಂದು ಸಲ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಮತ್ತು ಆ ರೂಪದಲ್ಲಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ನಿರ್ಮಾಣ ಮಾಡ್ಕೋತೀವಿ ನಾವು. ಅಂದ್ರೆ ಯಾರು ಏನೇ ಹೇಳಲಿ, ಈ ಜಗತ್ತಿನೊಳಗೆ ಎಷ್ಟು ಪರಂಪರೆಗಳು ಬಂದ್ರೂ ಕೊನೆಗೆ ಎಲ್ಲ ಪರಂಪರೆಗಳ ಒಂದೇ ಎಂಡ್ ಎಲ್ಲಿ ಅಂದ್ರೆ ಆತ್ಮತೃಪ್ತಿ ಆಗಬೇಕು, ಪರಮಾತ್ಮನನ್ನು ನಾವು ಅರ್ಥ ಮಾಡ್ಕೋಬೇಕು, ಸೇರ್ಬೇಕನ್ನುವಂಥದ್ದು ಕೊನೆಗೆ ಹೋಗಿ. ಹೀಗಾಗಿ ಇವತ್ತು ಕಲ್ಲೊಳ್ಳಿ ಹೊಸ ಹೊಸ ಪ್ರಯೋಗಗಳಿಗೆ ಒಂದು ಸಾಕ್ಷಿಯಾದಂಥ ಊರಂದರೂ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕ್ಷೇತ್ರದೊಳಗೆ, ಅದು ಆಧ್ಯಾತ್ಮಿಕ ಕ್ಷೇತ್ರ ಇರಲಿ, ಅದು ಉದ್ಯಮ ಕ್ಷೇತ್ರ ಇರಲಿ, ಕೃಷಿ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಶಿಕ್ಷಣ ಕ್ಷೇತ್ರ ಇರಲಿ, ಯಾವ ಕ್ಷೇತ್ರಕ್ಕೆ ಹೋದ್ರೂ ಒಂದು ಹೊಸ ಪ್ರಯೋಗಗಳು ನಮ್ಮ ಊರಾಗ ನಡೀತಿರ್ತಾವೆ. ಹೀಗಾಗಿ ಮಲ್ಲಪ್ಪ ಕಂಕನವಾಡಿ ಮತ್ತು ಅವರ ಶ್ರೀಮತಿ ಸವಿತಾ ಅವರು ಎಲ್ಲರೂ ಸೇರಿ ಇಲ್ಲಿವರೆಗೆ ಅವರು ದೇಶ ಸೇವೆಯನ್ನು ಮಾಡಿ ಈಗ ಈಶ ಸೇವೆ ಅಂತ ನಾನು ಭಾವಿಸ್ತೀನಿ. ದೇಶ ಸೇವೆಯನ್ನು ಮುಗಿಸಿ ಈಶ ಸೇವೆಗೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ತನ್ನ ವೈಯಕ್ತಿಕ ಮಣಿ ಅಷ್ಟ ಕಟ್ಕೊಳ್ಳಾರ್ದ, ಅದರ ಜೊತೆಗೆ ಒಂದಿಷ್ಟು ಸಾಮಾಜಿಕ ಚಟುವಟಿಕೆಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರಲ್ಲ, ಅದೊಂದು ಅತ್ಯಂತ ಸ್ತುತ್ಯಾರ್ಹ ಕಾರ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆ ನಾನು ಹಂಗೆ ಭಾವಿಸ್ತೀನಿ ಅಂದ್ರೆ, ನಮ್ಮೆಲ್ರಿಗೂ ವೈಯಕ್ತಿಕ ಬದುಕದ, ನಮಗೆಲ್ರಿಗೂ ಕುಟುಂಬದ ಹೆಂಡರು ಮಕ್ಕಳು ಬೇರೆ ಬೇರೆ ಪರಿವಾರ ಎಲ್ಲ ಅದ. ಅದರ ಜೊತೆಗೇನು ನಮ್ಮೆಲ್ರಿಗೂ ಒಂದು ಸಾಮಾಜಿಕ ಬದ್ಧತೆ ಅದ. ಇಡೀ ವ್ಯವಸ್ಥೆ ಸರಿಯಾಗಿ ಹೋಗ್ಬೇಕಂದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಕ್ಕಂಥ ಅವಶ್ಯ ಇದೆ. ಈ ಮೂಲಕ ಒಂದು ಪಿರಮಿಡನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ನಮ್ಮ ಗ್ರಾಮದಲ್ಲಿಯೂ ಕೂಡ ಅಥವಾ ಪಕ್ಕದ ಬೇರೆ ಬೇರೆ ಗ್ರಾಮಗಳಿಂದ ಎಲ್ಲರೂ ಬಂದವರಿಗೂ ಕೂಡ ಧ್ಯಾನದ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಅವರೇನು ಮಾಡ್ತಾ ಇದ್ದಾರೆ, ಅದು ಅತ್ಯಂತ ಸ್ತುತ್ಯಾರ್ಹ ಕಾರ್ಯ ಅಂಥೇಳಿ ಮತ್ತೊಂದು ಸಲ ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಮನುಷ್ಯರು ಕೂಡ ನೋಡ್ರಿ ನೀವು ಒಂದು ಸಲ, ಯಾವಾಗ ಮನಸ್ಸು ಶಾಂತಿ ಇರ್ತೈತಿ ಅಂದ್ರೆ ಬೆಳಿಗ್ಗೆ ಭಾಳ ಶಾಂತಿ ಇರ್ತಾರೆ ಎಲ್ಲರೂ. ಕಾರಣ ಏನಂದ್ರೆ ಇಡೀ ರಾತ್ರಿ ನಿದ್ದೆ ಮಾಡಿರ್ತಾರೆ. ನೆಮ್ಮದಿ ಯಾವಾಗ ಬರ್ತೈತಿ ಅಂದ್ರೆ ನಿದ್ದೆ ಮಾಡಿದಾಗ ಬರ್ತೈತಿ ಎಲ್ಲರಿಗೂ. ನಿದ್ದೆ ಮಾಡಿದಾಗ ಯಾಕೆ ಬರ್ತೈತಿ ನೆಮ್ಮದಿ? ಮನಸ್ಸು ಯಾವುದೇ ಚಿಂತನೆ ಮಾಡಲಾರ್ದ ಶರೀರಕ್ಕೆ ಕೆಲಸ ಕೊಡ್ತೀವಿ ಅದೊಂದು ಬಾಜು, ಅದರ ಮನಸ್ಸಿಗೆ ಕೆಲಸ ಕೊಡೋದ್ರಿಂದ ದೇಹ ಭಾಳ ಲಗುಟ ಸೋತ್ ಬರ್ತದೆ. ಹೀಗಾಗಿ ಪ್ರತಿದಿನ ಒಂದು 6-7 ಗಂಟೆ ನಾವು ನಿದ್ದೆ ಮಾಡೋದ್ರಿಂದ ಶರೀರ ಮತ್ತು ರೀಚಾರ್ಜ್ ಆಗ್ತದೆ, ಇಡೀ ದಿವಸ ನಾವು ಕೆಲಸ ಮಾಡ್ತೀವಿ. ಅದೇ ರೀತಿ ಧ್ಯಾನ ಕೂಡ, ನಾವು ಧ್ಯಾನದೊಳಗೆ ಕುಂತೀವಿ ಅಂತಂದ್ರೆ ಶರೀರಕ್ಕೂ ಒಂದು ರೆಸ್ಟ್ ಸಿಗ್ತದೆ, ಮನಸ್ಸಿಗೂ ರೆಸ್ಟ್ ಸಿಗ್ತದೆ. ಯಾವಾಗ ಮನಸ್ಸು ಹರಿದಾಡೋದಿಲ್ಲ, ಮನಸ್ಸು ಒಂದು ಸ್ಥಿರವಾಗಿ ನಿಲ್ತದ, ಆವಾಗ ನಾವು ಏನು ಬೇಕಾದ್ದು ಕೆಲಸ ಮಾಡಲಿಕ್ಕೆ ಸಾಧ್ಯದ, ಮುಂದುವರಿಸ್ಕೊಂಡು ಹೋಗಕ್ಕೆ ಸಾಧ್ಯದ. ಆ ಕಾರಣದಿಂದ ಧ್ಯಾನಕ್ಕೆ ಹಿಂದೆ ಋಷಿಮುನಿಗಳ ಕಾಲದಿಂದನೂ ಬಹಳ ಮಹತ್ವವನ್ನು ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಭಾಳಷ್ಟು ಬಸವನವ್ರ ಬಗ್ಗೆ ನಮ್ಮ ಸಹೋದರಿ ವಗ್ನವ್ರು ಮಾತಾಡುವಾಗ ಹೇಳಿದರು, 12ನೇ ಶತಮಾನದೊಳಗೆ ಆಗಿ ಹೋದಂಥ ಬಸವನನ್ನು ನಾವು ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ, ಇವತ್ತಿನವರೆಗೂ ಅದನ್ನು ನೆನಪು ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಿದ್ದೀವಿ ಅಂಥೇಳಿ. ನಮಗೆ ಇಲ್ಲಿ ಕುಂತವ್ರಿಗೆ ಭಾಳ ಮಂದಿಗೆ ನಮ್ಮ ಹೆಸ್ರಿಗೆ ಗೊತ್ತದ, ನಮ್ಮ ಅಪ್ಪನ ಹೆಸ್ರಿಗೆ ಗೊತ್ತದ, ಭಾಳ ಕಷ್ಟಪಟ್ಟರೆ ನಮ್ಮ ಅಜ್ಜನ ಹೆಸ್ರಿಗೆ ಗೊತ್ತಿರ್ಬೋದು. ನಮ್ಮ ಅಜ್ಜನ ಅಪ್ಪನ ಹೆಸರು ಯಾರು ಕೇಳ್ರೆ ನಾವು ಒದ್ದಾಡಕ್ಕೆ ಚಾಲೂ ಮಾಡ್ತೇವೆ, ಗೊತ್ತಿಲ್ಲ ನಮಗೆ. ಕಾರಣ ಏನಂದ್ರೆ ನಮ್ಮ ಕುಟುಂಬದೊಳಗೆ ಹುಟ್ಟಿದಂಥ ವ್ಯಕ್ತಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮಗೆ ಯಾರೂ ಸಂಬಂಧ ಇಲ್ಲದಂಥ 12ನೇ ಶತಮಾನದಾಗ ಹುಟ್ಟಿದಂಥ ಬಸವಣ್ಣವ್ರನ್ನ ಏನು ನಾವು ನೆನಪು ಮಾಡ್ಕೋತಿಲ್ಲ, ಬುದ್ಧ ಬಸವ ಅಂಬೇಡ್ಕರ್ ಅಂಥೇಳಿ. ಅವರು ಹುಟ್ಟಿದಂಥ ಕಾಲಮಾನ ಬೇರೆ, ನಾವು ಹುಟ್ಟಿದಂಥ ಕಾಲಮಾನ ಬೇರೆ. ಆ ಕಾಲದೊಳಗೆ ನಾವು ಇಲ್ಲ, ನೂರಾರು ವರ್ಷಗಳು ಕಳೆದೋಗಿದಾವ, ಕೆಲವರು ಸಾವಿರಾರು ವರ್ಷ ಕಳೆದೋಗಿದಾವ. ಆದರೂ ಇವತ್ತಿಗೂ ನಾವು ಅವ್ರನ್ನ ನೆನಪು ಮಾಡ್ಕೋತೀವಿ.
ಕಾರಣ ಏನು ಅಂತಂದ್ರೆ, ಯಾರು ತನ್ನ ವೈಯಕ್ತಿಕ ಬದುಕಿ ಮನೆ ಮಠ ಹೆಂಡರು ಮಕ್ಕಳು ಅಂತ ಏನು ಬದುಕಿದಾರಲ್ಲ, ಸಮಾಜ ಅವ್ರನ್ನ ಮರೆತು ಬಿಟ್ಟದ. ಆದರೆ ವೈಯಕ್ತಿಕ ಬದುಕಿನ ಜೊತೆಗೆ ಸಾರ್ವಜನಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕಾಗಿ ತಮ್ಮನ್ನು ತಾವು ಯಾರು ಅರ್ಪಣೆ ಮಾಡ್ಕೊಂಡಿದಾರ, ಸಮಾಜ ಯಾವತ್ತೂ ಮರೆಯೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾರು ಬಸವಣ್ಣ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು, ಬುದ್ಧ ಅವ್ರದ್ದು, ಯಾರು ತಗೋರಿ ಅವ್ರದ್ದೆಲ್ಲ ಒಂದು ಉದಾಹರಣೆ. ಹೀಗಾಗಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಪರಂಪರೆಗಳನ್ನು ನಂಬ್ಕೊಂಡು ಬಂದವ್ರು ನಾವು. ರಾಮಾಯಣ ಮಹಾಭಾರತ ಯಾವಾಗಾಗ್ಯದೋ ಗೊತ್ತಿಲ್ಲ ನಮಗೆ, ಆದ್ರೆ ಆ ವಿಚಾರಗಳು ಇಂದು ಪ್ರಸ್ತುತ ಅದಾವೆ. ನಮ್ಮ ದೇಶದೊಳಗೆ 2 ದೊಡ್ಡ ಗ್ರಂಥಗಳನ್ನು ನಾವು ಒಪ್ಕೋತೀವಿ. ಒಂದು ಭಗವದ್ಗೀತೆ, ಇನ್ನೊಂದು ರಾಮಾಯಣ. ಆ 2 ವಿಚಾರಗಳನ್ನು ನಾವು ಒಪ್ಕೋತೀವಿ. ಅಂದ್ರೆ ಅಲ್ಲಿ ಒಳ್ಳೆಯ ಅಂಶಗಳು ಕೇಳಲಿಕ್ಕೆ ಭಾಳ ಸಿಗ್ತಾವೆ. ಹೀಗಾಗಿ ಯಾವುದು ಒಳ್ಳೆಯದದ, ಅದು ಬ್ರಹ್ಮಕುಮಾರಿ ಇರ್ಬೋದು, ಅದು ಮತ್ತೊಂದು ಇರ್ಬೋದು, ಅಥವಾ ನಮ್ಮ ಪಿರಮಿಡ್ ಇರ್ಬೋದು, ಯಾವುದು ಒಳ್ಳೆಯದದ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ನಂಬಿನದಂಥವ. ಮತ್ತು ಜಗತ್ತು ಕೂಡ ಈ ನಂಬಿಕೆಯ ಮೇಲೆ ನಿಂತದ. ನಂಬಿಕೆ ಇಲ್ಲ ಅಂದ್ರೆ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಹೀಗಾಗಿ ಈ ಪಿರಮಿಡ್ ಒಂದು ಸ್ಥಾಪನೆ ಮಾಡೋದ್ರ ಮುಖಾಂತರ ಒಂದು ಸ್ಪಿರಿಚುವಲ್ ಸೊಸೈಟಿ ನಿರ್ಮಾಣ ಮಾಡುವಲ್ಲಿ ಮತ್ತು ಆಧ್ಯಾತ್ಮಿಕ ಧ್ಯಾನ ಕೇಂದ್ರದ ಮುಖಾಂತರ ಜಗತ್ತಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ನಮ್ಮೆಲ್ಲ ಮಾಸ್ಟರ್ಗಳಂತ ಏನು ಹೇಳಿದ್ರು ಅವರೆಲ್ಲರೂ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಯಶಸ್ವಿ ಆಗಲಿ ಅಂಥೇಳಿ ಅವರೆಲ್ಲರಿಗೂ ಶುಭವನ್ನು ಕೋರ್ತೇನೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಲ್ಲಪ್ಪ ಇರ್ಬೋದು ಮತ್ತು ಅವರ ಶ್ರೀಮತಿ ಇರ್ಬೋದು, ಅವರು ಕೂಡ ಏನು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ, ಅದು ಯಶಸ್ವಿ ಆಗಲಿ, ಭಗವಂತ ಅವರಿಗೆ ಯಶಸ್ಸನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಅವರಿಗೆ ಮುಂದಿನ ಜೀವನ, ಅವರ ನಿವೃತ್ತ ಜೀವನ ಅಂದರೆ ವಿಶ್ರಾಂತಿ ಜೀವನಿಗೆ ಅವ್ರದ್ದು ಭಾಳ ಶ್ರಮವನ್ನು ಹಾಕಿ ಗಡಿ ಕಾಯ್ದು ಇವತ್ತು ಸಮಾಜದೊಳಗೆ ನಾನು ಏನು ಮಾಡಬೇಕಂತ ಇಲ್ಲಿ ಬಂದಿದ್ದಾರಲ್ಲ, ಹೀಗಾಗಿ ಅವರ ಮುಂದಿನ ಬದುಕು ಕೂಡ ಉಜ್ವಲ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಕರ್ಜಿಗಿ ಮಠ ಅವರು ಹೇಳಿದರು, ನಾವೊಂದು ಸ್ಥಾಪನೆ ಮಾಡ್ತಾಯಿದ್ದೀವಿ, ನೀವು ಸಂಸದರ ನಿಧಿಯಿಂದ ನಮ್ಗೆ ಸಹಾಯ ಮಾಡ್ರಿ ಅಂತೇಳಿ. ನಿಶ್ಚಿತವಾಗಿ ಸಂಸದರ ನಿಧಿ ಅನ್ನುವಂಥದ್ದು ಸಾರ್ವಜನಿಕ ಕೆಲಸಕ್ಕನ ಉಪಯೋಗ ಮಾಡುವಂಥ ಒಂದು ಫಂಡ್ ಅದು. ಆದರೆ ಗೌರ್ಮೆಂಟ್ ಅದಕ್ಕೊಂದು ಗೈಡ್ಲೈನ್ಸ್ ಕೊಟ್ಟದು. ಆ ಗೈಡ್ಲೈನ್ಸಿಗೆ ಸಂಬಂಧಪಟ್ಟಂಗೆ, ಆ ನಿಯಮಾವಳಿಗಳಿಗೆ ಸಂಬಂಧಪಟ್ಟಂಗೆ ಬರ್ತಿತ್ತಂದ್ರೆ ನಮ್ಮ ನಿಧಿಯನ್ನು ನೀವು ಯಾರು ಬೇಕಾದವ್ರು ಎಲ್ಲಿ ಬೇಕಾದಲ್ಲಿ ಉಪಯೋಗ ಮಾಡ್ಕೋಬೋದು. ನಾನು ಕೂಡ ಯಾರು ವೈಯಕ್ತಿಕ ಕೇಳ್ತಾರೆ, ಕೆಲವು ವೈಯಕ್ತಿಕ ನಾ ಕೊಡೋದು ಭಾಳ ಕಡಿಮೆ ಮಾಡಿದ್ದೀನಿ. ಆದರೆ ಸಾರ್ವಜನಿಕ ಅದು ಉಪಯೋಗ ಆಕೈತೆ ಅಂದಾಗ ಕೊಡ್ಲಿಕ್ಕೆ ಭಾಳ ಪ್ರಯತ್ನ ಮಾಡಿ ನಾನು ಕೊಡ್ತೀನಿ, ಅದನ್ನು ಉಪಯೋಗ ತೊಗೊಳ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಜೊತೆ ನಾವಿದ್ದೀವಿ. ಯಾವುದೇ ನಿಮ್ಮ ಈ ಥರದ ಚಟುವಟಿಕೆ ಇದ್ದಾಗ ಬರೀ ಭಾಗವಹಿಸಿ ಹೋಗೋದು ಅಷ್ಟೇ ಅಲ್ಲ, ಉಳಿದಂಥ ಎಲ್ಲ ಕೆಲಸಗಳಲ್ಲಿಯೂ ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನನಗೂ ಕೂಡ ಕರೆದು ನಿಮ್ಮೆಲ್ಲರನ್ನ ಭೇಟಿಯಾಗ್ತಕ್ಕಂಥ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.